ಭಾರತ ಜಮ್ಮು ಕಾಶ್ಮೀರದ ಉರಿ ಸೆಕ್ಟರ್ನಲ್ಲಿ ಪಾಕಿಸ್ತಾನದವರು ಮತ್ತೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು. ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಭಾರತ ಕೊಡ್ತಾ ಇದೆ. ಜಮ್ಮು ಕಾಶ್ಮೀರದ ಉರಿ ಸೆಕ್ಟರ್ನಲ್ಲಿ ಪಾಕ್ ಶೆಲ್ ದಾಳಿಯನ್ನು ಮುಂದುವರಿಸಿದೆ. ಶೆಲ್ ದಾಳಿಗೆ ಕಾರೊಂದು ಜಖಮಾಗಿರ್ತಕ್ಕಂಥದ್ರ ಬಗ್ಗೆ ಕೂಡ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಭಾರತೀಯ ಸೇನೆಯಿಂದ ಪಾಕ್ನ ಎಲ್ಲ ಯತ್ನ ಕೂಡ ವಿಫಲವಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿದ್ದಾರೆ. ಈ ದೃಶ್ಯ ನೋಡಿ, ಇದು ಪಾಕಿಸ್ತಾನದ ಶೆಲ್ ದಾಳಿಗೆ ಕಾರೊಂದು ಜಖಮಾಗಿರ್ತಕ್ಕಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಇದೆಲ್ಲವೂ ಕೂಡ ಉರಿ ಮತ್ತು ಪೂಂಚ್ ಸೆಕ್ಟರ್ನಲ್ಲಿ ವೆರಿ ಕಾಮನ್ ಅಂತ ಅಲ್ಲಿ ಕೆಲಸ ಮಾಡಿ ಬಂದವರು ಹೇಳ್ತಾ ಇದ್ದಿದ್ದು. ಇದು ನಡೀತಾನೆ ಇರುತ್ತೆ ಯಾವಾಗಲೂ ಕೂಡ, ಈವನ್ ಸೀಸ್ ಫೈರ್ ಇದ್ದಾಗಲೂ ಕೂಡ ನಡೆಯುತ್ತೆ ಅಂತ. ಇನ್ನು ಪಾಕಿಸ್ತಾನಕ್ಕೆ ಮತ್ತೆ ಎದುರಾಗ್ತಾ ಇದೆ ಜಲಕಂಟಕ. ಹೇಗೆ ಜಲಕಂಟಕ ಎದುರಾಗ್ತಾ ಇದೆ ಅಂತಕ್ಕಂಥದ್ದು ನೋಡೋಣ. ಚೆನಾಬ್ ನದಿಗೆ ನೀರನ್ನು ಹರಿಸಿದೆ ಭಾರತ. ತನ್ನ ಡ್ಯಾಮನ್ನು ಗೇಟನ್ನು ಓಪನ್ ಮಾಡೋದ್ರ ಮುಖಾಂತರ ಸಲಾಲ್ ಡ್ಯಾಮ್ನ ಹಲವು ಗೇಟ್ಗಳನ್ನು ಏಕಾಏಕಿ ಓಪನ್ ಮಾಡಿದೆ. ಇದರಿಂದ ಏನಾಗುತ್ತೆ, ಪ್ರವಾಹ ಪರಿಸ್ಥಿತಿ ಒಂದು ಕಡೆ ನೀರನ್ನ ನಿಲ್ಲಿಸಿದಾಗ ಜಲಕಂಟಕ, ಜಲಕ್ಷಾಮ, ಈಗ ಪ್ರವಾಹ, ವಿಪರೀತವಾದ ಪ್ರವಾಹದ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಸಲಾಲ್ ಡ್ಯಾಮ್ನ ಹಲವು ಗೇಟ್ಗಳನ್ನು ಓಪನ್ ಮಾಡಿದೆ. ಇದು ಒಂದು ರೀತಿಯಲ್ಲಿ ಯುದ್ಧನೇ ಇದು. ಹಾಗೆ ನೋಡಕ್ಕೆ ಹೋದರೆ ಪಾಕಿಸ್ತಾನಕ್ಕೆ ಜಲಕಂಟಕ, ನೀರು ಬಿಟ್ಟರೂ ಕಷ್ಟ, ಬಿಡದಿದ್ರೂ ಕಷ್ಟ ಅನ್ನುವಂತಹ ಸನ್ನಿವೇಶ ಇವಾಗಲ್ಲಿ. ಹಾಗಾಗಿ ಈಗ ಏಕಾಏಕಿ ಎಲ್ಲ ಗೇಟ್ಗಳನ್ನ ಓಪನ್ ಮಾಡಿಬಿಟ್ರೆ ಪಾಕಿಸ್ತಾನದಲ್ಲಿ ಪ್ರವಾಹ ಶುರುವಾಗ್ಬಿಡುತ್ತೆ. ಅದು ಇನ್ನೊಂದು ಸಂಕಷ್ಟ. ಎಲ್ಲ ರೀತಿಯಲ್ಲೂ ಪಾಕಿಸ್ತಾನವನ್ನು ಕಟ್ಟಿ ಹಾಕುವ ಕೆಲಸವನ್ನು ಸಮರ್ಥವಾಗಿ ಭಾರತ ಮಾಡ್ತಾ ಇದೆ. ಭಾರತದ ಈ ವಾರ್ ಮ್ಯಾನೇಜ್ಮೆಂಟ್ ಅಂತ ಇದೆಯಲ್ಲ, ವಾರ್ ಮ್ಯಾನೇಜ್ಮೆಂಟ್ ಬಹಳ ಅದ್ಭುತವಾಗಿದೆ. ಯಾವ್ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ದಾಳಿ ಮಾಡಬೇಕು, ಎಲ್ಲೆಲ್ಲಿ ಪಾಕ್ನ ದಾಳಿಯನ್ನು ನಿಷ್ಕ್ರಿಯಗೊಳಿಸಬೇಕು, ಇದೆಲ್ಲವೂ ಕೂಡ ಭಾರತಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಆ ಕೆಲಸಗಳಾಗ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪಾಕಿಸ್ತಾನಕ್ಕೆ ಹಿನ್ನಡೆಯಾಗ್ತಾ ಇದೆ. ಇನ್ನು ಸಾಂಬಾದಲ್ಲಿ ಪಾಕ್ ನುಸುಳುಕೋರರ ಮೇಲೆ ಭಾರತ ದಾಳಿ ಮಾಡಿದೆ. ಇದ್ರ ಮಧ್ಯೆ ಈ ಕೆಲಸನೂ ಆಗ್ತಾ ಇದೆ ನೋಡಿ. BSFನವರು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನವರು ಭರ್ಜರಿ ಬೇಟೆಯಾಡಿದ್ದಾರೆ. ಯಾರು ನುಸುಳುಕೋರರು ಅಲ್ಲಿಂದ ಒಳಬಂದು ಭಾರತದ ನೆಲದಲ್ಲಿ ವಿಧ್ವಂಸಕ ಕೃತ್ಯವನ್ನು ನಡೆಸೋದಕ್ಕೆ ಅಂತ ಬರ್ತಾರೆ ಅವರು. ಅಂಥವ್ರನ್ನ BSFನವರು ಹೊಡೆದುರುಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬಟ್ ಎಷ್ಟು ಜನ ಬಂದಿದ್ರು, ಎಷ್ಟು ಜನರನ್ನ ಹೊಡೆದುರುಳಿಸಿದ್ರು ಅಂತಕ್ಕಂಥದ್ರ ಬಗ್ಗೆ ಇನ್ನಷ್ಟೇ ಮಾತು ಬರಬೇಕು. ಇನ್ನು ಪದೇ ದಾಳಿಗೆ ಪ್ರಯತ್ನ ಪಡ್ತಾ ಇದೆ ಈ ಹೇಡಿ ಪಾಕಿಸ್ತಾನ. ಎಷ್ಟು ಹೊಡೆದ್ರೂ ಕೂಡ ಅವರಿಗೆ ಬುದ್ಧಿ ಬರ್ತಾ ಇಲ್ಲ. ತಮ್ಮನ್ನು ತಾವೇ ಸರ್ವನಾಶ ಮಾಡ್ಕೋತಾ ಇದ್ದಾರೆ. ಇದೊಂಥರ ಸುಸೈಡಲ್ ಬಾಂಬ್ ಕಟ್ಕೊಂಡಂಗೆ ಪಾಕಿಸ್ತಾನ. ಪಾಕ್ನ ಎಲ್ಲ ದಾಳಿ ಕೈಗೂಡದಂತೆ ನಮ್ಮ ಭಾರತೀಯ ಸೇನೆ ಮಾಡ್ತಾ ಇದೆ. ಸಾಂಬಾದಲ್ಲಿ ಪಾಕ್ ನುಸುಳುಕೋರರ ಮೇಲೆ ದಾಳಿಯಾಗಿದೆ. BSFನವರು ಭರ್ಜರಿ ಭೇಟಿಯನ್ನು ಆಡಿದ್ದಾರೆ. ಈ ನಡುವೆ ಭಾರತದ ವಾಯುನೆಲೆ ನುಗ್ಗಕ್ಕೆ ಯತ್ನಿಸಿದಂತಹ ಪಾಕನ್ನು ಸಮರ್ಥವಾಗಿ ಹಿಮ್ಮೆಟ್ಟಿಸಿದೆ ಭಾರತ. ಪಾಕ್ನ ಡ್ರೋನನ್ನು ಧ್ವಂಸಗೊಳಿಸಿದೆ. ಹೀಗೆ ಮಾಹಿತಿಗಳು ಬರ್ತಾನೆ ಇದೆ. 50 ಪಾಕಿಸ್ತಾನದ ಡ್ರೋನನ್ನು ಸರ್ವನಾಶ ಮಾಡಿದೆ ಭಾರತ. ನಾನು ಅದೇ ಹೇಳ್ತಾ ಇದ್ದೀನಿ, ಇನ್ನೆಷ್ಟಿದೆಯೋ ಅವ್ರ ಹತ್ರ, ಒಂದು 5-6 ಇರಬೇಕಷ್ಟೇ. ಉಧಂಪುರ್, ಸಾಂಬಾ, ಅಕ್ನೂರ್ನಲ್ಲಿ ಡ್ರೋನ್ ದಾಳಿಗೆ ಅವರು ಪ್ರಯತ್ನ ಪಟ್ಟಿದ್ದಾರೆ.